Kannada film industry was smaller than. ಹಾಯ್ ಹಲೋ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಬರ್ತಾ ಬರ್ತಾ ಸಣ್ಣದಾಗ್ಲತ್. ಮುಂದೊಂದ್ ದಿನ ಇಂಡಸ್ಟ್ರಿ ಬಂದ್ ಆದ್ರೂ ಆಗ್ಬೋದು. ಯಾಕಪ್ಪ ಏನ್ ಪ್ರಾಬ್ಲಮ್ ಅಂದ್ರೆ ಆಡಿಯನ್ಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆಡಿಯನ್ಸ್ ಅಲ್ಲಿ 2 ಕ್ಯಾಟಗರಿ. ಒಂದು ಕಟ್ಟರ್ ಫ್ಯಾನ್ ಬೇಸ್, ಲೈಕ್ ಅವ್ರ ಫೇವ್ರೆಟ್ ಹೀರೋ ಮೂವಿ ಬಂದ್ರೇನೆ ಅವ್ರ ಮೂವಿ ಹೋಗಿ ನೋಡೋದು. ಮೂವಿ ಚಲೋ ಇರ್ಲಿ ಬಿಡ್ಲಿ ಮಸ್ತ್ ಬೆಂಕಿ ಅನ್ನೋದು. ಇನ್ನೊಂದ್ ಕ್ಯಾಟಗರಿ ಯಾವ್ದಪ್ಪ ಅಂತಂದ್ರೆ ಮೂವಿ ಬರ್ಲಿ ಬಟ್ ನಾನ್ ಮಾತ್ರ ಮನೆ ಕುಂತು OTT ಅಲ್ಲಿ ನೋಡ್ತೀನಿ ಅಂತ ಇವ್ರ ತೆಗೆಯೋ ಫಾಲ್ತು ಮೂವೀಸ್ ನಾ ಯಾಕೆ ಥಿಯೇಟರ್ ಹೋಗ್ಲಿ ಅಂತ ಅವ್ರ ಥಿಂಕಿಂಗ್. ಡ್ರಾಸ್ಟಿಕ್ ಗ್ಯಾಪ್ ಬಿಟ್ವೀನ್ ದ ಮೂವಿ ಆಡಿಯನ್ಸ್. ಚಲೋ ಸಿನಿಮಾ ಬಂದವ, ಬಂದಿಲ್ಲ ಅಂತಿಲ್ಲ, 100% ಚಲೋ ಸಿನಿಮಾ ಬಂದವ, ಎಕ್ಸ್ಪೆರಿಮೆಂಟ್ ಮಾಡ್ಯಾರ, ಬಟ್ ಸ್ಟಿಲ್ ಯಾರು ಥಿಯೇಟರ್ ಗೆ ಸಪೋರ್ಟ್ ಮಾಡಿಲ್ಲ. ಎಕ್ಸಾಂಪಲ್ ಅಜ್ಞಾತವಾಸಿ, ಬ್ಲಿಂಕ್, ಶಾಕಾಹಾರಿ. ಬಟ್ ಇವೆಲ್ಲ ಮೂವೀಸ್ ನಾವು ಥಿಯೇಟರ್ ಅಲ್ಲಿ ಫ್ಲಾಪ್ ಮಾಡಿದೀವಿ. ಇದೇ ಮೂವಿ ಮಲಯಾಳಂ ಸಿನಿಮಾ ಮಾಡಿದ್ರೆ ಬಾಯ್ ಬಡ್ಕೊಂಡು ಥಿಯೇಟರ್ ಹೋಗಿ ಬ್ಲಾಕ್ ಬಾಸ್ಟರ್ ಮಾಡ್ತಿದ್ವಿ. ನಾವು ನಮ್ ಪ್ಲೇಟ್ ನೋಡಲ್ಲ, ಬೇರೆಯವ್ರ ಪ್ಲೇಟ್ ನೋಡಿನೇ ಖುಷಿಯಾಗಿ ಅದೇ ರೂಢಿ ಆಗ್ಬಿಟ್ಟದ್ ನಮ್ಗ. ನಮ್ ಇಂಡಸ್ಟ್ರಿಯಲ್ಲಿ ಹಬ್ಬ ಅಂದ್ರೆ ಕ್ವಾಲಿಟಿ ಡೈರೆಕ್ಟರ್ ಎಷ್ಟ್ ಜನ 5 ಇಲ್ಲ 6 ಮೆಂಬರ್ಸ್ ಅಷ್ಟೇನೆ. ಸಣ್ಣ ಮೂವೀಸ್ ನಾವು ಹಿಟ್ ಮಾಡ್ಬೇಕು. ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ರೀಸೆಂಟ್ ಆಗಿ ಬಂದಿರೋ ಸೂ ಫ್ರಮ್ ಸೋ. ಏನು ಸ್ಟೋರಿ ಇಲ್ಲ, ಬಟ್ ಸ್ಟಿಲ್ ಮೂವಿ ಮುಗಿಯೋ ತನಕ ನಿಮ್ ಮುಖದ ಮ್ಯಾಗ ನಗು ಇರ್ತದ, ಏನೋ ಒಂಥರ ಖುಷಿ. ಇದಕ್ಕೆ ಫೀಲ್ ಗುಡ್ ಮೂವಿ ಅಂತೀವಿ ನಾವು. ಇಂಥ ಸಿನಿಮಾ ಹಿಟ್ ಮಾಡಿದ್ರೆ ಇನ್ನ 2 to 3 ಡೈರೆಕ್ಟರ್ಸ್ ಗೆ ಒಂದು ಹೋಪ್ ಬರ್ತದ. ಎಸ್ ನಾವ್ ಬಿ ಮಾಡ್ಬೋದು, ಒಂದ್ ಟ್ರೈ ಮಾಡಬಹುದು ಅಂತ. ಇಲ್ಲ ಅಂದ್ರೆ ಅದೇ ಡೈರೆಕ್ಟರ್ ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೋಗಿ ಕಬ್ಜಾ ಮಾಡ್ಬಿಡ್ತಾರೆ. ಇವ ಅಲ್ಲಪ್ಪ, ನಮ್ ಚಂದ್ರಗೆ ಹೇಳತ್ತೀನಿ. ಒಂದಿನ 24 hours ಕಮ್ಮಿ ಅನ್ಸ್ಲದ ಅಂತ ಇವ್ರಿಗೆ ಕಬ್ಜಾ ಅಪ್ಲಿ ಮೂವಿ ಮಾಡ್ಲಕ್. ಇವ ಕಬ್ಜಾ ತೆಗ್ದ, ಇನ್ನೊಬ್ಬ ಮುಂಬೈ ಹೋಗಿ ನಾವ್ ಹಿಂಗೆ ಅಂತ ಪ್ರೂವ್ ಮಾಡ್ಕೊಂಡ್ ಬಂದ. ಮುಂಬೈನಾಗ ಮಾರ್ಟಿನ್ ಇರ್ಲಿಲ್ಲ ಅಂತ ಅದಕ್ಕೆ ಇವ್ರು ಸೇಲ್ ಮಾಡಕ್ ಹೋಗಿದ್ರು. ಮಾಡ್ತೀರಿ, ಯಾಕೆ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಹೋಗ್ತಿರೋ ಏನೋ ಗೊತ್ತಿಲ್ಲ. ಫಸ್ಟ್ ನಮ್ ಲ್ಯಾಂಗ್ವೇಜ್ ಬಿಡ್ರಿ, ಕಂಟೆಂಟ್ ಚಲೋ ಇದ್ರೆ ಅವರೇ ಬಂದ್ ಕೇಳ್ತಾರೆ, ಅವಾಗ ನೀವೇ ಡಬಲ್ ಪ್ರೈಸ್ ಅಲ್ಲಿ ಮಾರ್ಬೋದು. ಅದು ಬಿಟ್ಟು ಸುಮ್ನೆ ಎಲ್ಲಾನು ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಹೋಗಿ ಇರಬರ ಇಜ್ಜತ್ ಎಲ್ಲ ಖರಾಬ್ ಮಾಡ್ಕೊಂಡು ಬರೋದು. ಇನ್ನೊಂದ್ ಏನ್ ಟ್ರೆಂಡ್ ಚಾಲೂ ಆಗಿದೆ ಅಂತಂದ್ರೆ ನೀರ್ ಅಡಿಕೆ ಆದಾಗ ನಾವು ನೀರ್ ಹೆಂಗ್ ಕುಡಿತೀವಿ ಪಟ್ ಅಂತ, ಅದೇ ತರ ಈ ನನ್ನ ಮಕ್ಕಳು ಸಿನಿಮಾ ರಿಲೀಸ್ ಆದ್ರೆ ಸಾಕು ಇನ್ನೊಂದ್ 2 ಅವರಲ್ಲಿ ಸಕ್ಸಸ್ ಮೀಟ್ ಇಟ್ಬಿಡ್ತಾರೆ. ಫಸ್ಟ್ ನಮ್ ಜನ ಥಿಯೇಟರ್ ನ ಹೋಗ್ಲಿ, ಉಸಿರಾಡ್ಲಿ, ಸಿನಿಮಾ ನೋಡ್ಲಿ, ಇನ್ನ ರಿವ್ಯೂ ಚಲೋ ಕೊಡ್ಲಿ, ಇಲ್ಲ ಸಕ್ಸಸ್ ಮೀಟ್ ಫಸ್ಟ್ ನಮ್ದು ಸಕ್ಸಸ್ ಮೀಟ್ ಮಾಡ್ಬಿಡ್ಬೇಕು. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗ್ರಿ, ರೆಸ್ಪಾನ್ಸಿಬಿಲಿಟಿ ತಗೋರಿ. ಸಿನಿಮಾ ಫ್ಲಾಪ್ ಆದ್ರೆ ಇದ್ದಿದ್ದಂಗೆ ಹೇಳಿ ನೆಕ್ಸ್ಟ್ ಟೈಮ್ ಚಲೋ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಹೇಳ್ಬೇಕು. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಆಡಿಯನ್ಸ್ ಗೆ ಸ್ವಲ್ಪ ಮರ್ಯಾದೆ ಕೊಡ್ರಿ. ನಿಮ್ ಫ್ಯಾನ್ಸ್ ಬಗ್ಗೆ ನೀವೇ ಯೋಚನೆ ಮಾಡಲ್ಲ. ಮಾರ್ಟಿನ್, ಕಬ್ಜಾ, UI, ಕ್ರಾಂತಿ ಇಂಥವೆಲ್ಲ ಸಿನಿಮಾಸ್ ತೆಗೆಯೋದ್ ಬದಲು ಸಿನಿಮಾನೇ ತೆಗೆಯಕ್ ಹೋಗ್ಬೇಡ್ರಿ. ಕಿಚ್ಚ ಸುದೀಪ್ ಸರ್ದು ಲಾಸ್ಟ್ 100 crore ಕ್ಲಬ್ ಬ್ಲಾಕ್ ಬಾಸ್ಟರ್ ಮೂವಿ ಯಾವ್ದಾಗಿತ್ತು? ಓನ್ಲಿ ಇನ್ ಕನ್ನಡ ಹೇಳ್ರಿ. ನೀವು ನೆನ್ಪ್ ಮಾಡ್ಕೊಂಡ್ರು ನೆನ್ಪ್ ಬರಲ್ಲ. ಅದು ಇದೇ ಪ್ರಾಬ್ಲಮ್ ನಂಬಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್ ಇಟ್ಕೊಂಡು ನಾವು ಒಂದ್ 100 crore ಬ್ಲಾಕ್ ಬಾಸ್ಟರ್ ಇಲ್ಲ ಅವ್ರ ಹೆಸರು ಮೇಲೆ ಅಂದ್ರೆ ವೇಸ್ಟ್ ಅದು. ಮೊನ್ನೆ ಸೈಮಾ ಅವಾರ್ಡ್ ಫಂಕ್ಷನ್ ಆಯ್ತು ದುಬೈಯಲ್ಲಿ. ಎಷ್ಟ್ ಇಜ್ಜತ್ ಹೋಯ್ತಂತಂದ್ರೆ ಲಾಸ್ಟ್ ರೌಂಡ್ ಗೆ ಅವಾರ್ಡ್ ಕೊಟ್ರು. ಅಲ್ಲಿ ತನ ಎಲ್ಲಾ ಆಡಿಯನ್ಸ್, ಫ್ಯಾನ್ಸ್, ಆಕ್ಟರ್ಸ್ ಎಲ್ಲಾನು ಹೋಗಿದ್ರು, ಯಾರು ಇರ್ಲಿಲ್ಲ ಹಾಲ್ ಅಲ್ಲಿ. ಅವಾಗ ಕೊಟ್ರು ನಮ್ಗೆ ಅವಾರ್ಡ್. ಥಿಂಕ್ ಮಾಡ್ಕೊಳ್ಳಿ ನಮ್ಮ ಇಂಡಸ್ಟ್ರಿನವ್ರು ಎಲ್ಲಿಟ್ಟಿದ್ದಾರೆ ಅಂತ. ನಾವು ನೋಡಿದ್ರೆ ಫ್ಯಾನ್ ವಾರ್ ಮಾಡ್ಕೊಂಡ್ ಕುಂತೀವಿ. ಆಕ್ಟರ್ ಆಗ್ ಬರಲ್ಲ, ಇಂಡಸ್ಟ್ರಿ ಒಗ್ಗಟ್ಟಾಗಿಲ್ಲ. ಈ ವರ್ಷ ಸಿನಿಮಾ ಬರ್ಲತ್ತವ ಇಲ್ಲಂತಿಲ್ಲ, ಬಟ್ ಅದೇ ಕನ್ಸಿಸ್ಟೆನ್ಸಿ ಎಲ್ಲಾ ಆಕ್ಟರ್ ಎಲ್ಲಾ ವರ್ಷ ಬರ್ತಾ ಇಲ್ಲ. ಅದು ಈ ವರ್ಷ ಕಾಂತಾರ, ಡೆವಿಲ್, ಮಾರ್ಕ್, 45 ಬರ್ಲತ್ತವ, ಬಟ್ ನೆಕ್ಸ್ಟ್ ಇಯರ್ ಓನ್ಲಿ ಟಾಕ್ಸಿಕ್ ಮತ್ತೆ ರಾಮಾಯಣ. ಅದ್ರ ಮಧ್ಯೆ ಯಾರು ಬರ್ತಾ ಇಲ್ಲ. ಕಂಟೆಂಟ್ ಕ್ಲಾಸಿ ಮೂವಿ ಬರ್ಬೇಕು, ಸುಮ್ನೆ ಆಕ್ಷನ್ ಫಿಲ್ಮ್ ಮಾಡಿ ವೇಸ್ಟ್. ಮೊದಲು ಮಲಯಾಳಂ ಇಂಡಸ್ಟ್ರಿ ಎಲ್ಲಿತ್ತು, ನಾವ್ ಎಲ್ಲಿದ್ವಿ, ಈಗ ಅವರೆಲ್ಲರ ನಾವ್ ಎಲ್ಲಿದ್ವಿ ಅಂತ ನೋಡ್ಕೊಳ್ರಿ, ಎಲ್ಲ ಅರ್ಥ ಆಗತ್ತೆ. ಲಾಸ್ಟ್ ಒಂದೇ ಮಾತಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ರಿ, ಜನ ಬಂದೇ ಬರ್ತಾರೆ, ಮೂವಿ ಹಿಟ್ ಹಾಗೆ ಆಗತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.